ಗುರು ನೀನು ಎಲ್ಲರ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಯಾವ್ದಾದ್ರು ಅಂಗಡಿಗೆ ಹೋಗಿರ್ತೀವಿ ಓಕೆನಾ. ಆನ್ಲೈನ್ ಪ್ರೈಸ್ ಎಷ್ಟಿದೆ ಅಂತ ಚೆಕ್ ಮಾಡೋ ಅವಶ್ಯಕತೆ ಬರುತ್ತೆ ನಿನಗೆ. ಆನ್ಲೈನ್ ಪ್ರೈಸ್ ಚೆಕ್ ಮಾಡೋ ಅವಶ್ಯಕತೆ ಬರುತ್ತೆ ನಿನಗೆ. ಚೆಕ್ ಮಾಡೋಕ್ಕೆ ಅಪ್ಲಿಕೇಶನ್ ನಿನಗೆ ಡೌನ್ಲೋಡ್ ಮಾಡೋಕ್ಕೆ ಇಷ್ಟ ಇರಲ್ಲ ಓಕೆನಾ. ನನ್ನ ಮೊಬೈಲ್ ಲ್ಯಾಗ್ ಆಗುತ್ತೆ ಬ್ರೋ, ನನ್ನ ಮೊಬೈಲೇ ವರ್ಕ್ ಆಗಲ್ಲ, ನಾನು ಡೌನ್ಲೋಡ್ ಮಾಡೋಕ್ಕಾಗಲ್ಲ ಅಪ್ಲಿಕೇಶನ್ಸ್ಗಳನ್ನ ಅನ್ನೋದಾದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಆ ಟ್ರಿಕ್ಸ್ ಹೇಳ್ಕೊಡೋಕ್ಕಿಂತ ಮೊದಲು ನಮ್ಮ ಅಕೌಂಟ್ ನೀವು ಫಾಲೋ ಮಾಡ್ಕೊಂಡಿಲ್ಲ, ಬೇಗ ಫಾಲೋ ಮಾಡ್ಕೊಳ್ಳಿ. ಯಾವುದಪ್ಪ ಆ ಟ್ರಿಕ್ ಅನ್ನೋದಾದ್ರೆ ಏನಿಲ್ಲ ಗುರು, ನೀನು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊ. ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ನೀನು ಯಾವ್ದಾರು ಆಯ್ತು, ಈಗ ಈ ಮೀಶೋನೋ ಆಯಿತು, ಫ್ಲಿಪ್ಕಾರ್ಟ್ನೇ ಆಯಿತು, ಇಲ್ಲ ಅಮೆಝೋನೇ ಆಯಿತು, ಟಾಟಾ ನ್ಯೂನೇ ಆಯಿತು, ಯಾವ್ದಾರ ಅಪ್ಲಿಕೇಶನು ಆನ್ಲೈನಲ್ಲಿ ಶಾಪಿಂಗ್ ಮಾಡೋ ಅಪ್ಲಿಕೇಶನ್ಸ್ಗಳನ್ನ ನೇಮ್ ಮುಂದೆ .com ಓಕೆನಾ. ಈಗ flipkart.com ಅಂತ ಸರ್ಚ್ ಮಾಡಿದರೆ ಫ್ಲಿಪ್ಕಾರ್ಟ್ ಓಪನ್ ಆಗುತ್ತೆ. ಈಗ ಪಕ್ಕ ಡಿಸ್ಪ್ಲೇ ಆಗ್ತಿದೆ, ಈ ರೀತಿ ಓಪನ್ ಆಗುತ್ತೆ. ನೀವು ಆರಾಮಾಗಿ ಅಲ್ಲಿ ಪ್ರೈಸ್ ಚೆಕ್ ಮಾಡ್ಬೋದು. ಅಲ್ಲೇ ಕೂಡ ಲಾಗಿನ್ ಆಗಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿ ನೀವು ಆರ್ಡ್ರನ್ನು ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಇದೊಂದೇ ಫ್ಲಿಪ್ಕಾರ್ಟ್ನ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ. Amazon.com ಅಂದರೆ ಅಮೆಝಾನ್ ಓಪನ್ ಆಗುತ್ತೆ. ಟಾಟಾ ನ್ಯೂ .com ಅಂತ ಹೊಡೆದ್ರೆ ಟಾಟಾ ನ್ಯೂ ಆ್ಯಪ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಥರ ಅಪ್ಲಿಕೇಶನ್ಸ್ಗಳನ್ನ ನೀವು